ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಅಥವಾ ಯಾವುದೋ ಒಂದು ಹಬ್ಬಕ್ಕೋಸ್ಕರ ನೀವು ಪ್ರಿಪೇರ್ ಆಗಿ, ಅದೆಲ್ಲ ಬೇರೆಯವ್ರ ದಿನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾರ್ದಾದ್ರು ಮದುವೆಗೆ, ನಿಮ್ಮ ಅಕ್ಕನ ಮದುವೆಗೆ ರೆಡಿ ಆಗ್ಬೋದು, ಬಟ್ ಅದು ನಿಮ್ಮ ಅಕ್ಕಂಡೇ ಆಗಿರುತ್ತೆ. ಸಾರಿ, ನಿನ್ನ ಅಕ್ಕನ ಹಂಗಲ್ಲ ನಾನು ಹೇಳಿದ್ದು, ನಿಮ್ಮ ಸಿಸ್ಟರ್, ಸಾರಿ ಗೈಸ್, ಅಣ್ಣನ ಮದುವೆ ಆಗಿರುತ್ತೆ ಅಂದ್ರೆ ಅದು ನಿಮ್ಮ ಅಣ್ಣನ ಡೇ. ಆ್ಯಂಡ್ ಯಾವ್ದಾದ್ರು ಹಬ್ಬ ತಗೊಳ್ಳಿ, ಇವಾಗ ಗಣೇಶ ಹಬ್ಬ, ಅದು ಗಣೇಶನ್ ಡೇ. ಕ್ರಿಸ್ಮಸ್ ತಗೊಳ್ಳಿ, ಅದು ಜೀಸಸ್ ಡೇ. ನೀವು ಸೆಲೆಬ್ರೇಟ್ ಮಾಡ್ತಿರೋದು, ಬಟ್ ನಿಮ್ಮ ಬರ್ಡೇ ಅದು ಮಾತ್ರ ನಿಮ್ಮ ಡೇ. ಆ ಡೇ ನೀವು ನಿಮಗೋಸ್ಕರ ನೀವು ಏನಾದ್ರು ಮಾಡಿ, ನಿಮ್ಮ ಡೇನ ನೀವೇ ಸೆಲೆಬ್ರೇಟ್ ಮಾಡಬೇಕು. ಬೇರೆಯವ್ರಿಗೆ ಯಾರಿಗೋಸ್ಕರನೂ ಕಾಯಬಾರ್ದು. ಓಹ್, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಟ್ ಮಾಡ್ಬೋದೇನೋ, ನನಗೆ ಅಕಸ್ಮಾತ್ ಗಂಡ ಇದ್ದರೆ ನನ್ನ ಗಂಡ ಸೆಲೆಬ್ರೇಟ್ ಮಾಡ್ತಾರೆ, ನನ್ನ ಪೇರೆಂಟ್ಸ್ ಮಾಡ್ತಾರೆ, ನನ್ನ ಬಾಯ್ ಫ್ರೆಂಡ್ ಮಾಡ್ತಾರೆ. ಡೋಂಟ್ ವೆಯ್ಟ್ ಫಾರ್ ಎನಿಬಡಿ, ಸೆಲೆಬ್ರೇಟ್ ಯುವರ್ ಓನ್ ಡೇ. ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಲ್ವಾ ಅಂತ ಅಂದ್ಕೊಂಡೆ. ಬಟ್ ದೆನ್ ವಾಟ್ ಈಸ್ ದ ಯೂಸ್ ಆಫ್ ಸೇವಿಂಗ್ ಸೋ ಮಚ್ ಮನಿ? ಫಸ್ಟ್ ಆಫ್ ಆಲ್, ಐ ಆಮ್ ನಾಟ್ ಸೇವಿಂಗ್ ಎನಿಥಿಂಗ್, ಬಟ್ ಯಾ.